ನಾವಿವತ್ತು ಹೊಯ್ಸಳ ವಿಲೇಜ್ ರೆಸಾರ್ಟ್ ಹಾಸನಲ್ಲಿ ತುಂಬ ವರ್ಷಗಳಿಂದನೇ ಫೇಮಸ್ ಆಗಿರುವಂತಹ ರೆಸಾರ್ಟಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ನಾನು ನನ್ನ ಕಸಿನ್ನು ನನ್ನ ಮಗಳು ಎಲ್ಲರೂ ಕೂಡ ಅಲ್ಲಿ ಸ್ಟೇ ಆಗಿದ್ವಿ. ಆ್ಯಂಡ್ ಅಲ್ಲಿ ಆ್ಯಂಬಿಯನ್ಸ್ ಮತ್ತು ಅಲ್ಲಿರುವಂತಹ ಹಾಸ್ಪಿಟಾಲಿಟಿ ಆ್ಯಂಡ್ ಅವ್ರು ನೋಡ್ಕೊಳ್ಳೋವಂತಹ ರೀತಿ ಪ್ರತಿಯೊಂದೂ ನಮಗೆ ತುಂಬಾ ಇಷ್ಟ ಆಯಿತು. ಯಾರೆಲ್ಲ ಬೆಂಗಳೂರು ಅಥವಾ ಟ್ರಾಫಿಕ್ಕಿಂದ ಬೇಜಾರಾಗಿರ್ತೀರ, ಒಂದು ಒಳ್ಳೆ ಪೀಸ್ಫುಲ್ ಆಗಿರೋ ಜಾಗ ಬೇಕು ಅಂತ ಅಂದರೆ ನಿಜವಾಗ್ಲೂ ಒಂದು ಹೆರಿಟೇಜ್ ಫೀಲ್ನ ಕೊಡುವಂತಹ ಹೊಯ್ಸಳ ವಿಲೇಜ್ ರೆಸಾರ್ಟಿಗೆ ವಿಸಿಟ್ ಮಾಡ್ಬೋದು. ಆ್ಯಂಡ್ ಅವರು ಗಾರ್ಡನಲ್ಲಂತೂ ತುಂಬಾ ವೆರೈಟೀಸ್ ಆಫ್ ಫುಡ್ನ ಆರ್ಗನೈಸ್ ಮಾಡಿದರು. ಹಾಗೆಯೇ ಲೈವಲ್ಲೇ ಕೂಡ ನಮಗೆ ಬಿಸಿ ಬಿಸಿಯಾಗಿರೋ ನೀರು ದೋಸೆ, ಆಪಮ್ ಪ್ರತಿಯೊಂದನ್ನು ಕೊಡ್ತಾಯಿದ್ರು. ಯಾವ್ದನ್ನ ತಿನ್ನಬೇಕು ಯಾವ್ದನ್ನ ಬಿಡಬೇಕು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಆ್ಯಂಡ್ ಅಷ್ಟು ಚೆನ್ನಾಗಿತ್ತು. ನಾವು ಮಧ್ಯಾಹ್ನ ಹೋಗಿರೋದ್ರಿಂದ ತುಂಬಾ ಹೊಟ್ಟೆ ಹಸಿತಾ ಇತ್ತು. ಬಂದ ತಕ್ಷಣ ಫಸ್ಟ್ ಲಂಚ್ನ ಮುಗಿಸಿ ಆಮೇಲೆ ರೆಸಾರ್ಟ್ ಹೇಗಿದೆ ಅಂತ ಹೇಳಿ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಕೂಡ ಹಾಕಿದ್ದೀನಿ. ನೆಕ್ಸ್ಟ್ ನಾವು ನಮಗೆ ಕೊಟ್ಟಿರೋಂತಹ ರೂಮಿಗೆ ಹೋದ್ವಿ. ರೂಮ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಪಕ್ಕ ನಾವು ಹಳ್ಳಿ ಮನೇಲಿ ಇರ್ತೀವಿ ಅಲ್ವಾ, ಅದೇ ವೈಬಲ್ಲಿ ತುಂಬಾ ಚೆನ್ನಾಗಿ ಕ್ಲೀನಾಗಿ ಮೈಂಟೈನ್ ಮಾಡಿದರು. ನೀವೇನಾದರೂ ತುಂಬಾ ಪೀಸ್ಫುಲ್ ಆಗಿರುವಂತಹ ಪ್ಲೇಸಲ್ಲಿ ಸ್ಟೇ ಆಗಬೇಕು ಅಂತ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ನಾನು ಈ ಒಂದು ರೆಸಾರ್ಟ್ನ ರೆಕಮೆಂಡ್ ಮಾಡ್ತೀನಿ. ಆ್ಯಂಡ್ ಸ್ವಿಮ್ಮಿಂಗ್ ಪೂಲ್ ಅಂತೂ ತುಂಬಾ ಕ್ಲೀನಾಗಿ ಮೈಂಟೈನ್ ಮಾಡಿದರು. ಆ್ಯಂಡ್ ನಾವಂತೂ ಫುಲ್ ಟೈಮ್ನ ಸ್ಪೆಂಡ್ ಮಾಡಿ ಸಂಜೆ ಆಗ್ತಾ ಆಗ್ತಾ ಅಲ್ಲಿರುವಂತಹ ವೈಬ್ನ ನೋಡಿ ತುಂಬಾ ಪೀಸ್ಫುಲ್ ಅಂತ ಫೀಲ್ ಆಯಿತು. ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮಾಡಿ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಆಯಿಲ್ ಮಸಾಜ್ನ ಕೂಡ ಮಾಡಿಸ್ಕೊಬೋದು. ನೈಟ್ ಕೂಡ ತುಂಬಾ ಚೆನ್ನಾಗಿರುವಂತಹ ಡಿ ಜೆನ ಆರ್ಗನೈಸ್ ಮಾಡಿದ್ರು. ಬೆಳಗ್ಗೆ ಬ್ರೇಕ್ಫಾಸ್ಟ್ನ ಮುಗಿಸಿ ನಾವು ಹೊರಟ್ವಿ.